ಅಲ್ಲಿ ಲೋಕಲ್ ಪೊಲೀಸರು ಎಸ್ ಐ ಆಗಿರ್ಬೋದು ಮತ್ತೇನೋ ಆಗಿರ್ಬೋದು ಕೇಸ ಮುಟ್ತಾ ಇಲ್ಲ ಅವರು. ನಾವು ಸಾಕ್ಷಿ ತೋರಿಸ್ತೀನಿ ಬರ್ರಿ, ಇಲ್ಲಿ ತೋರಿಸ್ತೀನಿ ಬರ್ರಿ ಅಂತ ಕರೀಲಿಕ್ಕೆ ಹೋದ್ರೆ ಕಾಗದ ಮೇಲೆ ನಿಪ್ಪೆ ಮಾರ್ಕ್ ಮಾಡಿ ಕೊಡು, ಎಲ್ಲೇ ಅವ್ನು ಹೋಗಿ ನೋಡ್ತೀವಿ ಅಂತ. ನೀವು ನೋಡೋದಲ್ರಿ, ಅವ್ನು ತೋರಿಸ್ತಾನೆ ನಿಮಗೆ ಅನ್ನೋದು ದೊಡ್ಡ ಇಶ್ಯೂ ಆಗ. ಇದರಿಂದಾಗಿ ಎಸ್ ಐ ಟಿ ಆಯಿತು. ಈ ಒಂದು ಇಲ್ಲಿವರೆಗೆ ಆಗ್ತಿದೆ ಪೊಲೀಸರ ಸಹಕಾರ ಇಲ್ಲದ್ದು. ಇದು ಹಾಗಾಗಬಾರ್ದು ಎಸ್ ಐ ಟಿ ಅನ್ನೋದು ಭಯ ಒಂದಿಷ್ಟೆಲ್ಲೋ ಮೂಲೆಯಲ್ಲಿ ಎಲ್ಲರಿಗೂ ಅದ. ಎಸ್ ಐ ಟಿ ಪ್ರಾಮಾಣಿಕವಾಗಿ ಮಾಡಿ. ಮೋಹಂತಿ ಅವ್ರ ಮೇಲೆ ನಮಗೆ ಸಂಶಯ ಇಲ್ಲ. ಅದರ ವ್ಯವಸ್ಥೆ ಟೋಟಲ್ ಬಗ್ಗೆ ಸಮಸ್ಯೆ ಅದ, ಪ್ರಾಬ್ಲಮ್ಸ್ ಇದ್ದಾವಿಲ್ಲ. ಅದಕ್ಕೆ ಇವತ್ತು ಈ ವ್ಯವಸ್ಥೆ ಸರಿಯಾಗಿ ಮಾಡಿ, ಜೊತೆಗೆ ಇನ್ನೂ ಒಂದು ಒತ್ತಡಿಗೆ ನಾವು ಮಾಡ್ತಾಯಿದ್ದೀವಿ. ಇದ್ರ ಜೊತೆಗೆ NIA ಮೂಲಕನೂ ನೀವು ಮಾಡಿಸ್ರಿ ಇದನ್ನು. ಯಾಕಂದ್ರೆ ಈಗ CBI ಮಾಡಿ, CBI ಕೆಲವೊಂದು ಜನರ ಮೇಲೆ ಆರೋಪ ಮಾಡೋದು ಇಂಥವ್ರು ನೀವು ಇದನ್ನು ಮಾಡಿರಿ ಅಂತೇಳಿ, ಆ ವ್ಯಕ್ತಿಗಳು ಎನ್ಕ್ವೈರಿ ಮಾಡಿರಿ ಅಂತೇಳಿ. ಆದರೆ ಆ ಡಾಕ್ಟರ್ಗಳ ಮೇಲೆ ಆದರೆ ಅದು ಎನ್ಕ್ವೈರಿ ಆಯಿತು, ಏನಾಯಿತು ಗೊತ್ತಾಗಲಿಲ್ಲ ಇಲ್ಲಿವರೆಗೆ. ಅದಕ್ಕಾಗಿ ಇನ್ನೊಮ್ಮೆ CBI ಆಗಲಿ, ಜೊತೆಗೆ ಸೆಂಟ್ರಲ್ ಇದರ ಎಂಟ್ರಿ ಆಗಲಿ. ಯಾಕಂದರೆ ಇದು ಹಿಂದಿದ್ದಂಥ ನಿಗೂಢ ವ್ಯಕ್ತಿಗಳು ಭಾಳ ಬಲಿಷ್ಠರಿದ್ದಾರೆ. ಒಂದು ಸಣ್ಣ ಅಲ್ಲಾಡಿಸೋದು ಕೋರ್ಟ್ ಮೂಲಕ, ನ್ಯಾಯದ ಮೂಲಕ ಬುದ್ಧಿವಂತರಿದ್ದಾರೆ. ಮತ್ತು ಹುಂಬರಲ್ಲ ಅವರು, ಬುದ್ಧಿವಂತರು, ಹುಂಬು ಅದಾರ, ಅತ್ಯಾಚಾರಿಗಳು ಇದ್ದಾರೆ, ಕೊಲೆಗಡಗರು ಇದ್ದಾರೆ, ಜೊತೆಗೆ ಇಂಟೆಲಿಜೆಂಟ್ ಮತ್ತು ಒಂದು ಏನೋ ಯಾವುದೋ ಪ್ರಬಲ ಶಕ್ತಿ ಅವರಿಂದ ಅದ. ಶಕ್ತಿ ಅಂತಂದ್ರೆ ಇಲ್ಲಿ ದೈವಶಕ್ತಿ ಆಶಕ್ತಿ ಅಂತಲ್ಲ, ದೆವ್ವಶಕ್ತಿ ಅಂತಲ್ಲ, ಸ್ವತಃ ಅವರಿಂದ ದೊಡ್ಡದಂಥ ಒಂದು ಏನೋ ಶಕ್ತಿ ಅದ. ಅದಕ್ಕಾದ್ರೆ ಯಾವ ಶಕ್ತಿ, ಅವ್ರು ಯಾರ, ಇಲ್ಲವೇ ಆರೋಪ ಮಾಡೋರು ಅವರನ್ನ ಅನ್ನೋ ಸುದ್ದಿ ಈಗ ಕ್ಲಿಯರ್ ಆಗಬೇಕಾಗಿದೆ. ಅದಕ್ಕೆ SIT ಒಂದೇ ಅಲ್ಲ. ಈಗ ನೋಡ್ರಿ ED ಅವರು ಒಂದು ಯಾವುದೋ ಹಾಕಿ ಕೂಡಲೇ CBIದವ್ರು ಬರ್ತಾರೆ, ಮತ್ತು ಅವ್ರು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸುದ್ದಿ ಕೇಳಿ ತಾನೇ ಬರ್ತಾರೆ, ಸೋಮುಟವಾಗಿ ಬಂದುಬಿಡ್ತಾರೆ ED ಅವ್ರು. ಅದ್ರಾಗೂ ವಿರೋಧ ಪಕ್ಷದ ನಾಯಕರು ಅಥವಾ MLAಗಳು MP ಗಳು ಇದ್ದರಂತೆ ಭಾಳ ಹುಡುಕ್ರಿ ಅವ್ರಿಗೆ ED ಅವ್ರಿಗೆ. ಯಾಕಂದ್ರೆ ಒಂದು ರಾಜ್ಯದ ಒಪ್ಪಿಗೆ ಬೇಕು CBI ಆಗ್ಬೇಕಾದ್ರೆ, ಅದಕ್ಕೆ ಬೇಡ ED ಹಾಕಿ ಬಿಡೋದು. ನಮ್ಮ ಸಿದ್ದರಾಮಯ್ಯ ಬಂದ್ರಲ್ರಿ, ಒಬ್ಬ ದೊಡ್ಡ ಈ ರಾಜ್ಯದ